ಈ ಬಾರಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ CN ಮಂಜುನಾಥ್ರವರನ್ನ ಜನ ಆಯ್ಕೆ ಮಾಡಿದ್ದಾರೆ. ಕಾರಣ ಏನಪ್ಪ ಅಂತಂದರೆ ಮಂಜುನಾಥರವರ ಪ್ರಾಮಾಣಿಕತೆ, DK ಶಿವಕುಮಾರ್ ಅವರ ಸರ್ವಾಧಿಕಾರ, ಇವೆರಡರ ಮಧ್ಯೆ ಹೋರಾಟ ನಡೆಯಿತು. ಹಾಗಾಗಿ ಮಂಜುನಾಥ್ ಅವರ ಗೆಲುವು 2,40,000 ಮತಗಳಲ್ಲಿ ಗೆದ್ದಿದ್ದಾರೆ. ಹಾಗಾಗಿ ಈ ಕ್ಷೇತ್ರದ ಎಲ್ಲ ಮತದಾರರಿಗೆ ನನ್ನ ಅಭಿನಂದನೆ ಹೇಳ್ತೇನೆ. ಮತ್ತು ಶಿವಕುಮಾರ್ ಸೋಲೋದಕ್ಕೆ ಸರ್ವಾಧಿಕಾರ ಮೊದಲನೇ ಕಾರಣ, ಮತ್ತು ಭ್ರಷ್ಟಾಚಾರ ಇವೆರಡು ಅವ್ರ ಸೋಲಿಗೆ ಕಾರಣ. ನಮಗೆ ಖುಷಿನ ಮೆಜರ್ಮೆಂಟ್ ಮಾಡೋಕ್ಕೆ ಆಗೋದಿಲ್ಲ. ನನ್ನ ಕಡೆ ಅಷ್ಟೊಂದು ಖುಷಿ ಇದೆ. ಯಾಕೆಂದರೆ ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಪ್ರಾಮಾಣಿಕ ವ್ಯಕ್ತಿಗೆ ಬೆಲೆ ಕೊಟ್ಟರು ಜನ, ಅದೇ ಒಂದು ಖುಷಿ. ನನ್ನ 23 ವರ್ಷ ರಾಜಕೀಯ ಅನುಭವದಲ್ಲಿ ನಾನು ಸೋಲನ್ನೇ ಕಂಡಿದ್ದವನು. ಈ ಗೆಲುವು ಭಾಳ ಖುಷಿ ತಂದಿದೆ. ಅದರಲ್ಲೂ ನನಗೆ 63 ವರ್ಷ ವಯಸ್ಸು. ನನ್ನ ಈ ರಾಜಕೀಯ ಕಡೆ ಚುನಾವಣೆಯನ್ನು ಕಂಡಿದ್ದೆ. ಸ್ವಲ್ಪ ನನಗೆ ಮತ್ತೆ ಪ್ರಾಯ ಬಂದಂಗೆ ಆಗಿದೆ. ರಾಜಕೀಯದಲ್ಲಿ ಇನ್ನೂ ಉಳ್ಕೋಬೇಕು ಅನ್ನೋ ಒಂದು ಆಸೆ ಬಂದಿದೆ. ಈ ದಿನ ತುಂಬ ಸಂತೋಷ ಆಯ್ತದೆ. 2.25 ಲಕ್ಷ ಲೀಡು. ಇದು ಡಾಕ್ಟರ್ ಮಂಜುನಾಥ್ರವರ ಒಳ್ಳೆತನಕ್ಕೆ ಬಂದಂಥ ಪ್ರತಿಕ್ರಿಯೆ. ಎಲ್ಲ ಜನಸಾಮಾನ್ಯರು ಮಂಜುನಾಥ್ರವರನ್ನು ಇಷ್ಟಪಟ್ಟು ಒಳ್ಳೆ ವ್ಯಕ್ತಿತ್ವಕ್ಕೋಸ್ಕರ ಮತ ಹಾಕಿರೋದು. ಇಂದು ಏನು ಇವರು ದೌರ್ಜನ್ಯ ದರ್ಪ ಮಾಡ್ತಿದ್ರು, ಆ ದರ್ಪಕ್ಕೆ ಕಾರ್ಯಕರ್ತರು, ಸಮಾಜದ ಜನ ಒಂದು ಒಳ್ಳೆಯ ನಿರ್ಧಾರವನ್ನು ತೊಗೊಂಡಿದ್ದಾರೆ. ಡಾಕ್ಟ್ರು ಒಳ್ಳೆ ಕೆಲಸ ಮಾಡ್ತಾರೆ, ಅವ್ರ ಒಳ್ಳೆಯ ವ್ಯಕ್ತಿತ್ವ ಇದೆ. ಇದೇ ರೀತಿ ನಮ್ಮ ರಾಮನಗರ ಜಿಲ್ಲೆ ಕುಮಾರಣ್ಣವರು ಒಳ್ಳೆ ಕೆಲಸಗಳು ಮಾಡ್ತಾರೆ. ಮುಂದೆನೂ ಜನಗಳನ್ನ ಕೈ ಹಿಡಿತಾರೆ. ಇವ್ರ ದರ್ಪ ದೌರ್ಜನ್ಯಕ್ಕೆ ಇವತ್ತು ಅಂತ್ಯ ಆಡಿದ್ದಾರೆ ಜನ. ಇದು ಕಾರ್ಯಕರ್ತರ ಗೆಲುವು. ಇದು ನಮ್ಮ ಕೂಟ್ಕಲ್ ಹೋಬಳಿ ಎಲ್ಲಿ ಅತಿ ಲೀಡನ್ನು ಕೊಟ್ಟಿದ್ದಾರೆ. ಇವತ್ತು ಏನು MLAಗಳಿದ್ದಾರೆ, ಕುಮಾರಣ್ಣನ ಬಗ್ಗೆ ಮಾತಾಡ್ತಿದ್ದು ನೋಡಿದ್ರೆ ತುಂಬ ನಮಗೆಲ್ಲ ಕಾರ್ಯಕರ್ತರು ನೋವಿತ್ತು. ಆ ನೋವನ್ನು ಮರೆಯುವಂಥ ಸನ್ನಿವೇಶ ಇವತ್ತು ಕಾರ್ಯಕರ್ತರು ಕೊಟ್ಟಿದ್ದಾರೆ. ಮತ್ತು ನಮ್ಮ ಎಲ್ಲ BJP JDS ಕಾರ್ಯಕರ್ತರು ನಮ್ಮ ಮಂಜುನಾಥ್ರವರ ಏನು ಮತ ನೀಡಿದ್ದಾರೆ ಅವರೆಲ್ಲರ ಪಾದಗಳಿಗೆ ನಮಸ್ಕಾರ ಮಾಡ್ತಾ ಇದೇ ರೀತಿ ನಮ್ಮ ಪಕ್ಷವನ್ನು ಬೆಂಬಲಿಸಿ ಮಂಜುನಾಥ್ರವರು ಅತಿ ಹೆಚ್ಚು ಜನಸಾಮಾನ್ಯರ ಕೆಲಸಗಳು ಮಾಡ್ತಾರೆ. ಈಗಾಗಲೇ ಸಾವಿರಾರು ಜನಗಳ ಜೀವ ಉಳಿಸಿರುವಂಥ ಧರ್ಮಾತ್ಮ ಮಂಜುನಾಥು, ನಡೆದಾಡುವ ದೇವರು ಅಂತ ನಾವು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಹೇಳ್ತಿದ್ದೋ, ಅದೇ ರೀತಿ ನಡೆದಾಡುವ ದೇವರು ಮಂಜುನಾಥ್ ಅಂತ ನಾವು ಕಾರ್ಯಕರ್ತರು ತಿಳ್ಕೊಂಡಿದ್ದೀವಿ. ಅವರ ಆಶೀರ್ವಾದ ನಮ್ಮ ಜಿಲ್ಲೆಗಿರ್ತದೆ, ನಮ್ಮ ಕ್ಷೇತ್ರಕ್ಕಿರ್ತದೆ. ಇನ್ನು ಹೆಚ್ಚು ಕೆಲಸ ಮಾಡ್ತಾರೆ, ಅಭಿವೃದ್ಧಿ ಮಾಡ್ತಾರೆ. ಅವ್ರ ಜೊತೆಯಲ್ಲಿ ನಾವು ಸಹ ಸಹಕಾರ ಕೊಟ್ಕೊಂಡು ಕೆಲಸಗಳು ಮಾಡಿಸ್ಕೋಬೇಕು. ಇಡೀ ಹೋಬಳಿ ಅಭಿವೃದ್ಧಿ, ಕ್ಷೇತ್ರದ ಅಭಿವೃದ್ಧಿ ಮಾಡ್ಕೋಬೇಕು. ಇವತ್ತು ನಮ್ಮ ಕಾರ್ಯಕರ್ತರಿಗೆ ಎಲ್ಲರಿಗೂ ಹಬ್ಬದ ವಾತಾವರಣ. ನಮ್ಮ JDSಗೆ ಮತ್ತು BJP ಕಾರ್ಯಕರ್ತರು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಒಂದು ಶಕ್ತಿ ಬಂದಂಗಾಗಿದೆ. ನಾವು ಇನ್ನು ಮುಂದೆ ಮಂಜುನಾಥ್ರವರ ಕೈ ಬಲಪಡಿಸಿ ಈ ಕ್ಷೇತ್ರದ ಅಭಿವೃದ್ಧಿ ಮಾಡಬೇಕಂತ ಮನವಿ ಮಾಡ್ಕೊಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.